ಥೂ ಲೋ ವಜ್ರ, ಇಡೀ ಬೆಂಗಳೂರಿಗೆ ಬೆಳಕಾದ್ರು ನೀನಿನ್ನೂ ಮಲಗಿದ್ಯಲ್ಲ. ಎದಳೋ, ಮೈಸೂರಿನ ಬಾವ ಬಂದಿದ್ದಾರೆ, ನೀನ್ ಮೀಟ್ ಮಾಡ್ಬೇಕಂತ. ನೀನ್ ನೋಡಿದ್ರೆ ಫೋನ್ ಅಂತೂ ಯೂಸ್ ಮಾಡಲ್ಲ, ಯಾರ ಕೈಗೂ ಸಿಗಲ್ಲ. ಅದ್ ಯಾವಾಗ ಬರ್ತೀಯೋ ಯಾವಾಗ ಏನೋ ನಿನ್ ಕತೆ. ಹಾಯ್ ಬಾಬಾ, ಹೇಗಿದ್ದೀರಾ? ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಾಯ್ತು ಬಂದು. ಏನ್ ನಿನ್ ಕತೆ? ಇಷ್ಟೆಲ್ಲ ಕೂದಲು ಬಿಟ್ಕೊಂಡು ಏನೋ ಇದು ವಜ್ರ? ಹಂಗೆ ಸ್ಟೈಲ್ ಗಿರ್ಲಿ ಅಂತ ಯಾರಾದ್ರೂ ಹುಡುಗಿ ಬಿದ್ರೆ ಪಟಾಯಿಸೋಣ ಅಂತ. ಒಂದ್ ವಿಷಯ ಕೇಳ್ಪಟ್ಟೆ, ನಿಜನಾ? ಲವ್ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೊಂಡಂತೆ ಪ್ರಶಾಂತ್ ಎಲ್ಲ ವಿಷಯ ಹೇಳಿದಾನೆ. ಏನ್ ನಿಮ್ ಕತೆ? ಏನಿಲ್ಲ ಬಾಬಾ, ಸುಮ್ಮನೆ ಡವ್ ಮಾಡಿರ್ತಾನಷ್ಟೇ. ನಾವೆಲ್ಲ ಲವ್ ಮಾಡ್ತೀವ, ಪೋಲಿ ಹುಡುಗರು. ಚೆನ್ನಾಗಿರೋ ಕಂಡ್ರೆ ಕಣ್ಣು ಹಾಕೋದು, ಬಿದ್ರೆ ಪಟಾಯಿಸೋದು, ಟೈಮ್ ಸಿಕ್ಕಾಗ ಟೈಮ್ ಪಾಸ್ ಮಾಡೋದು, ಹೋದ್ರೆ ಟಾಟಾ ಬಾಬಾ ಹೇಳಿ ಹಾಯಾಗಿರೋದು. ನಮಗೆಲ್ಲ ಈ ಲವ್ ಫೀಲಿಂಗ್ಸು ಇದೆಲ್ಲ ವರ್ಕೌಟ್ ಆಗಲ್ಲ ಬಾಬಾ. ಹಾಗೆ ಏನು ಗ್ಲಾಸ್ ಎಲ್ಲ ತಗೊಂಡ್ಬಿಟ್ಟಿದ್ರಾ? ಆಕ್ಚುಲಿ ಇದನ್ನ ನಾವ್ ಹಾಕೋಬೇಕು. ನಾವ್ ಹಾಕೊಂಡ್ರೆ ಇನ್ನೊಂದು ಜನ ಹುಡುಗಿರಾದ್ರೂ ಬೀಳ್ತಾರೆ. ವಜ್ರ, ಕಣ್ಣಲ್ಲಿ ನೋವಿಟ್ಕೊಂಡು ಮುಖದಲ್ಲಿ ನಗು ತೋರಿಸ್ತಿದ್ಯಾ, ಗೊತ್ತಾಗ್ತಿದೆ ಕಣೋ. ಭಾವನೆಗಳನ್ನ ಬಚ್ಚಿಡೋಕೆ ಈ ಕನ್ನಡಕನ? ಏನಿಲ್ಲ ಬಾಬಾ. ಹೌದಾ, ಸರಿ. ಹಾಗಾದ್ರೆ ತೆಗಿ ಕನ್ನಡಕನ, ತೆಗಿ. ಮನ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡು ಹೇಗೋ ನಾಟಕ ಮಾಡ್ತೀಯ. ಈ ನಮ್ಮ ಹುಡುಗರು ಪ್ರಾಬ್ಲಮ್ ಏನು ಗೊತ್ತಾ? ಮನ್ಸಲ್ಲಿ ಎಷ್ಟೇ ನೋವಿದ್ರು ಹೊರಗಡೆ ನಗ್ತಾ ಇರ್ತಾರೆ. ಪ್ರೀತಿಸೋ ಹುಡುಗಿ ಕಣ್ಮುಂದೆ ಇದ್ರು ಕಷ್ಟಗಳಿಗೆದ್ರಿ ಬಿಟ್ಕೊಟ್ಬಿಡ್ತಾರೆ. ಆದ್ರೆ ನೀನ್ ಆ ಥರ ಮಾಡ್ಬೇಡ. ಕಷ್ಟಪಟ್ಟ ಹಣನ, ಇಷ್ಟಪಟ್ಟು ಹುಡುಗಿನ ಯಾವತ್ತೂ ಬಿಡಬಾರ್ದು. ಹೋಗು, ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ. ಏನಿದ್ರೂ ಸರಿ ಮಾಡ್ಕೊ. ಏನಾದ್ರೂ ನಾನಿದ್ದೀನಿ, ಹೋಗು, ಒಳ್ಳೇದಾಗುತ್ತೆ.